ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಪಬ್ಲಿಕ್ ಪ್ಲೇಸ್ನಲ್ಲಿ ದಮ್ ಹೊಡೆದಿದ್ದಕ್ಕೆ ದಂಡ, ರಸೀದಿ ಕೇಳಿದ ತಪ್ಪಿಗೆ ಪೊಲೀಸರಿಂದ ಥಳಿತ, ಪೊಲೀಸರ ಪುಂಡಾಟಕ್ಕೆ ಯಾರು ಹಾಕ್ತಾರೆ ಬ್ರೇಕ್? ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ, ಗಾಯಾಳು ವಿದ್ಯಾರ್ಥಿನಿಗೆ ಸಿಕ್ಕಿದ್ದು ಬರೀ ಸಾಂತ್ವನ, ಗೃಹ ಸಚಿವರಿಂದ ಸಿಗಲಿಲ್ಲ ನೆರವಿನ ವಾಗ್ದಾನ. ಫೋನ್ ಇಲ್ಲದಿದ್ರು 24 ಲಕ್ಷ ಬಿಲ್, ಸಡನ್ ಶಾಕ್ ಕೊಟ್ಟ ಬಿಎಸ್ಎನ್ಎಲ್, ಬಿಲ್ ಪಡೆದ ವ್ಯಕ್ತಿ ಕಂಗಾಲು. ದಿಕ್ಕಿಲ್ಲದವನ ನೆರವಿಗೆ ಬರದ ಸಂಬಂಧಿಕರು, ಮಗುವಿಗೆ ಆಸರೆಯಾಗಲು ಬಂದ ಕರುಣಾಳು ಅಜ್ಜಿ ದತ್ತು ಪಡೆಯಲು ಆಗಿದೆ ಕಾನೂನು ಅಡ್ಡಿ. ಬೆಳಗಾದ್ರೆ ಆಫ್, ಕತ್ತಲಾದ್ರೆ ಆನ್, ಬೀದಿ ದೀಪಗಳಿಗೆ ಸೆನ್ಸಾರ್ ಮೆಷಿನ್, ವಿದ್ಯುತ್ ಪೋಲು ಪಡೆಯೋಕೆ ಬಿಬಿಎಂಪಿ ಪ್ಲಾನ್. ಕಾನೂನು ರಕ್ಷಕರೇ ಕಾನೂನನ್ನ ಮುರಿದ್ರೆ ಹೇಗೆ? ಇವತ್ತು ಪದ್ಮನಾಭನಗರದಲ್ಲಿ ನಡೆದದ್ದು ಇದೆ. ದಂಡದ ಹಣಕ್ಕೆ ರಸೀದಿ ಕೇಳಿದ್ದೇ ತಪ್ಪಾಯಿತು. ಪೊಲೀಸರು ವ್ಯಕ್ತಿಯೊಬ್ಬನನ್ನ ಹಿಗ್ಗಾಮುಗ್ಗಾ ತಿಳಿಸಿದ್ದಾರೆ. ಆತ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಹೀಗೆ ಆಸ್ಪತ್ರೆಯಲ್ಲಿ ನರಳಾಡುತ್ತಾ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಹೆಸರು ದಿನೇಶ್ ಅಂತ. ಇವರ ಈ ಸ್ಥಿತಿಗೆ ಕಾರಣ ಸುಬ್ರಹ್ಮಣ್ಯನಗರ ಠಾಣೆಯ ಚೀತಾ ಸಿಬ್ಬಂದಿ. ನಿನ್ನೆ ಸಂಜೆ ಪದ್ಮನಾಭನಗರ ಸರ್ಕಲ್ನಲ್ಲಿ ನಿಂತು ಸಿಗರೇಟ್ ಸೇದುತ್ತಿದ್ದ ದಿನೇಶ್ಗೆ ಪೊಲೀಸರು 300 ರೂಪಾಯಿ ದಂಡ ವಿಧಿಸಿದ್ದಾರೆ. ದಂಡದ ಹಣಕ್ಕೆ ದಿನೇಶ್ ರಸೀದಿ ಕೇಳಿದ್ದೇ ತಪ್ಪಾಯ್ತು. ಅಷ್ಟಕ್ಕೆ ತಗಾದೆ ತೆಗೆದ ಪೊಲೀಸ್ ಸಿಬ್ಬಂದಿ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಚೀತಾದವರು ಏನೋ ಬಂದರು, ಸಿಗರೇಟ್ ಸೇದಬಾರದ್ರು, ಇಲ್ಲಿ ಫೈನ್ ಆಗುತ್ತೆ ಪಬ್ಲಿಕ್ ಸರ್. ಸರಿ ಬಿಡಿ, ಆಗಲ್ಲ, ಹಂಗಾರೆ ಇಲ್ಲಿ ಫೈನ್ ಕಟ್ಟಬೇಕು ಅಂದರು. ಸರಿ ಫೈನ್ ಕಟ್ತೀನಿ, ರೆಸಿಪ್ಟ್ ಕೊಡಿ ಅಂದೆ. ರೆಸಿಪ್ಟ್ ಕೊಡೋಕ್ಕಾಗಲ್ಲ, ರೆಸಿಪ್ಟ್ ಕೊಡೋಕ್ಕಾಗಲ್ಲ, ನಮ್ಮ ಕೈಲಿ ಇದು ಮಾಡೋಣ ಅಂತೇಳಿ. ಸರಿ, ನಾನು ರೆಸಿಪ್ಟ್ ಕೊಡಲಿಲ್ಲ, ನಾನು ಫೈನ್ ಕಟ್ಟಲ್ಲ, ನಾನು ಈ ಥರ ಹೇಳಿದೆ. ಅವರು ಆಮೇಲೆ ತಳ್ಳಿ ನನ್ನ ಇದು ಮಾಡಿದ್ರು, ಒಂದು ಪಂಚ್ ಹೊಡೆದ್ರು, ಕೆಳಗಡೆ ಬಿದ್ದೆ. ದಿನೇಶ್ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಸಿಬ್ಬಂದಿಯನ್ನು ಶಿವಲಿಂಗಯ್ಯ ಎಂದು ಗುರುತಿಸಲಾಗಿದೆ. ಹಲ್ಲೆಯಿಂದ ದಿನೇಶ್ ಅವರ ಮೂಗು ಮತ್ತು ತುಟಿ ಹರಿದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವ್ರಿಗೇನೋ ಸಿಗರೇಟ್ ಸೇರ್ತಾ ಇದ್ರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಹೊಡೆದಿದ್ದಾರೆ. ಆ ಥರ ಮಾಡಿದ್ರೆ ಯಾವ ರೀತಿ ಆಗುತ್ತೆ? ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವ್ರಿಗೆ ಯಾರು ಪೊಲೀಸ್ನವ್ರು ಕೂಡ ಇಲ್ಲಿ ನಾನಿರಲಿಲ್ಲ, ಊರಿಗೆ ಹೋಗಿದ್ದೆ, ಬಂದುಬಿಟ್ಟು ಅವರು ಹೇಳ್ತಾ ಇದ್ದಾರಂತೆ ಕಾಂಪ್ರಮೈಸ್ ಆಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹಾಸ್ಪಿಟಲ್ಗೆ ಬಂದು ಹೇಳ್ತಾ ಇದ್ರಂತೆ. ಹಾಸ್ಪಿಟ್ಲಲ್ಲಿ ಬಂದು ಕೇಳ್ಕೊಂಡ್ರಂತೆ ಅವರು. ಅದು ಮೂಗು ಮತ್ತು ಮುಖದಲ್ಲಿ ಆಗಿರೋ ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅದನ್ನು ರಕ್ತ ತಡೆ ಮಾಡಿ ಅದಕ್ಕೇನು ಬೇಕಾದಂಥ ಔಷಧಿಗಳು ಕೊಟ್ಬಿಟ್ಟು ಅದಕ್ಕೆ ಈ ಏನು ಸ್ಯೂಚರಿಂಗ್ ಅಂತ ಏನು ಹೇಳ್ತೀವಿ, ಇಲ್ಲಾಂದರೆ ಅದನ್ನು ರೈನೋಪ್ಲಾಸ್ಟಿ ಅದೇನೇನು ಮಾಡಬೇಕಾಗಿತ್ತು ಅದೆಲ್ಲನೂ ಪ್ರೊಸೀಜರ್ಸ್ಗಳೆಲ್ಲ ಆಗಿದ್ದಾವೆ. ಘಟನೆ ಸಂಬಂಧ ಹಲ್ಲೆಗೊಳಗಾದ ದಿನೇಶ್ ಸುಬ್ರಹ್ಮಣ್ಯನಗರ ಠಾಣೆಗೆ ದೂರು ನೀಡಿದ್ದಾರೆ. ವಿನಾಕಾರಣ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸುತ್ತಿರುವ ಪೊಲೀಸ್ ಸಿಬ್ಬಂದಿ ವಿರುದ್ಧ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಜರುಗಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಮಲ್ಲೇಶ್ವರಂ ಸ್ಫೋಟದಲ್ಲಿ ಗಾಯಗೊಂಡ ವಿದ್ಯಾರ್ಥಿನಿ ಲಿಶಾಳ ಆರೋಗ್ಯ ವಿಚಾರಿಸಲು ಗೃಹ ಸಚಿವರು ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಆದರೆ ಸೂಟು ಬೂಟು ಟೈಟ್ ಸೆಕ್ಯೂರಿಟಿಯಲ್ಲಿ ಬಂದ ಹೋಮ್ ಮಿನಿಸ್ಟರ್ ಬರೀ ಸಾಂತ್ವನ ಹೇಳಿ ಹೊರಟು ಹೋದ್ರು. ನೆರವಿನ ನಿರೀಕ್ಷೆಯಲ್ಲಿದ್ದ ಲಿಶಾಗೆ ಸಿಕ್ಕಿದ್ದು ಬರೀ ನಿರಾಸೆ. ಲಿಶಾ ಮಲ್ಲೇಶ್ವರಂ ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡ ವಿದ್ಯಾರ್ಥಿನಿ. ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಈಕೆಗೆ ಆಸ್ಪತ್ರೆಯಿಂದ ಉಚಿತ ಚಿಕಿತ್ಸೆ ಏನೋ ಸಿಗ್ತಾ ಇದೆ. ಆದರೆ ಆಸ್ಪತ್ರೆಗೆ ಓಡಾಟದ ಖರ್ಚು ವೆಚ್ಚ ಭರಿಸಲು ಆಗದಂತ ಸ್ಥಿತಿಯಲ್ಲಿ ಲಿಶಾ ಕುಟುಂಬ ಇದೆ. ಜೊತೆಗೆ ಭವಿಷ್ಯದ ಚಿಂತೆ ಬೇರೆ. ಈ ಮಧ್ಯೆ ಇವತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ನೂತನ ಗೃಹ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿದ್ದು, ಲಿಶಾ ಜೀವನಕ್ಕೆ ಏನಾದರೂ ಆಧಾರ ಮಾಡಿಕೊಡಬಹುದೆಂಬ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಲಿಶಾಗೆ ಕೊಡಬೇಕಾದ ಪರಿಹಾರವಾಗಲಿ ಚಿಕಿತ್ಸಾ ವೆಚ್ಚ ಭರಿಸುವ ಬಗ್ಗೆ ಆಗಲಿ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಲೇ ಇಲ್ಲ. ನಿಜವಾಗಿ ನಾನು ಹಾಸ್ಪಿಟ್ಲು MS ರಾಮಯ್ಯ ಹಾಸ್ಪಿಟ್ಲು ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಹೇಳಿದ್ರು ನಾವು ಅವರೇನು ಬಿಲ್ ಕಳೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸಮೇತ ಭರವಸೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅವರು ಇದರಲ್ಲಿದ್ದಾರೆ, ಏನು ತೊಂದರೆ ಇಲ್ಲ, ಅವ್ರದ್ದು ಏನು ಬೆಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ.
ದ್ವಿತೀಯ ಪಿಯುಸಿ ಓದಿರುವ ಲಿಶಾಳ ಮುಂದಿನ ಭವಿಷ್ಯದ ಬಗ್ಗೆ ಆಕೆಯ ಪೋಷಕರು ತೀವ್ರ ಚಿಂತೆಗೀಡಾಗಿದ್ದಾರೆ. ಕಾಲಿಗೆ ಆಪರೇಷನ್ ಆಗಿದ್ದು ಸಹಜ ಸ್ಥಿತಿಗೆ ಬರಲು ಕನಿಷ್ಠ 1 ವರ್ಷವಾದರೂ ಬೇಕು. ಇಂಥ ಸ್ಥಿತಿಯಲ್ಲಿ ಹೊಸ ಸರ್ಕಾರ ಕೂಡ ಆಕೆಯ ಭವಿಷ್ಯದ ಬಗ್ಗೆ ಯಾವುದೇ ಭರವಸೆ ನೀಡದಿರೋದು ಪೋಷಕರನ್ನ ಮತ್ತಷ್ಟು ಚಿಂತೆಗೆ ದೂಡಿದೆ. ಎಜುಕೇಷನ್ ಆದಮೇಲೆ ಆ ಹುಡುಗಿಗೆ ಏನೋ ಒಂದು ಕೆಲಸದ್ದು, ಆ ಹುಡುಗಿ ಏನೋ ಒಂದು ಮುಂದಿನ ಜೀವನಕ್ಕೆ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂತ ಕೇಳಿದ್ದೀವಿ. ನಾವು ಡೈಲಿ ವೇಜಸ್ ಥರ ಏನೋ ಕೂಲಿ ಕೆಲಸ ಮಾಡೋಂಥವ್ರು, ನಮ್ಮ ದೂರ ಇದಕ್ಕೆ ಏನೋ ಹೋಗಿ ಅಲ್ಲಿ ನಾವು ಕಷ್ಟ ಬಿದ್ದು ಅಲ್ಲಿ ಅನುಭವಿಸ್ತಾ ಇದ್ದೀವಿ. ಅಲ್ಲಿ ಆಗಿರೋ ಅನಾಹುತಿಯಲ್ಲಿ ನನ್ನ ಹುಡುಗಿದೇ ಜಾಸ್ತಿ ಆಗಿರೋದು. ನಾನೇನೋ ಒಂದು 15-20 ದಿನದಲ್ಲಿ ಕ್ಯೂರ್ ಆಗುತ್ತೆ ಅಂದ್ಕೊಂಡೆ. ಅದು ನೋಡಿದ್ರೆ ಈಗ 1 ವರ್ಷದ ಕಾಲ ನಾವು ನೋವು ತಿನ್ನಬೇಕಾಗಿದೆ. ಆಸ್ಪತ್ರೆಗೆ ಬಂದಿದ್ದ ಗೃಹ ಸಚಿವರು ಲಿಶಾ ಭವಿಷ್ಯಕ್ಕೊಂದು ದಾರಿ ಮಾಡಿದ್ರೆ ಆ ಭೇಟಿಗೂ ಒಂದು ಅರ್ಥ ಬರುತ್ತಿತ್ತು. ಆದರೆ ಲಿಶಾಳ ಆರೋಗ್ಯ ವಿಚಾರಿಸಿದ ಗೃಹ ಸಚಿವರು ಫೋಟೋಗಳಿಗೆ ಪೋಸ್ ಕೊಟ್ಟು ಹೋಗ್ಬಿಟ್ರು. ಈಗಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಇನ್ನು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಯದೇ ದೊಡ್ಡ ಸಮಸ್ಯೆ. ಅಲ್ಲಿ ಇಲ್ಲಿ ಎಡತಾಕಿದ ಬಿಬಿಎಂಪಿ ಇದೀಗ ನಗರದ ಖಾಲಿ ಸೈಟ್ಗಳ ಮೇಲೆ ಕಣ್ಣು ಹಾಕಿದೆ. ಆಸ್ಪತ್ರೆಗೆ ಮೀಸಲಿಟ್ಟ ಜಾಗವನ್ನು ಡಂಪಿಂಗ್ ಯಾರ್ಡ್ ಮಾಡೋ ಹುನ್ನಾರ ನಡೆದಿದೆ. ಇದು ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ಇದು ಹೊಸಕೆರೆಹಳ್ಳಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಮೀಸಲಿಟ್ಟಿರೋ ಸಿಎ ಸೈಟ್. ಈ 1 ಎಕರೆ ಪ್ರದೇಶದಲ್ಲಿ ಆಸ್ಪತ್ರೆ ಮತ್ತು ಪಾರ್ಕ್ ನಿರ್ಮಾಣಕ್ಕೆ ಅಂತ 4 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಆದರೆ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿಯೇ ಶುರುವಾಗಿಲ್ಲ. ಈ ಮಧ್ಯೆ ಈ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪಿಸೋಕೆ ಬಿಬಿಎಂಪಿ ಹುನ್ನಾರ ನಡೆಸಿದೆ. ಇವತ್ತು ಜೆಸಿಬಿಗಳನ್ನ ತಂದು ಕೆಲಸವನ್ನು ಶುರು ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಇವತ್ತು ಬಹಳ ಗಲಾಟೆಯಿಂದನೇ ಬೆಳಗ್ಗೆಯಿಂದನೇ ಗಲಾಟೆಗಳು ಶುರುವಾಯಿತು. ಅವರು ಕಾರ್ಯಾಚರಣೆ ಶುರು ಮಾಡಿದ್ರು. ಇದು ಕಸದ ಮಾಲಿನ್ಯತೆಯನ್ನು ತೊಗೊಂಡು ಬಂದು ವಿಲೇವಾರಿ ಇದನ್ನು ತೊಗೊಂಡು ಬಂದು ಅಲ್ಲಿ ಹಾಕಿ ಅವ್ರು ತೊಗೊಂಡು ಹೋಗಬೇಕು ಅಂತ. ಇಷ್ಟೊಂದು ಮನೆ ಇರೋದ್ರಿಂದ ಇದನ್ನು ಯಾರೋ ಅವರು ಹೈಕೋರ್ಟಿಂದ ಕೇಳಿದಾರಂತೆ, ಇದನ್ನು ಸೂಚಿಸಿ ಜಾಗವನ್ನು ಅಂತ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ಸ್ಥಳೀಯ ಕಾರ್ಪೊರೇಟರ್ ನಾಗರಾಜ್ ಸಿಎ ಸೈಟ್ನಲ್ಲಿ ಆಸ್ಪತ್ರೆ ಮತ್ತು ಪಾರ್ಕ್ ಹೊರತುಪಡಿಸಿ ಬೇರ್ಯಾವ ಕಾಮಗಾರಿಗೆ ಅವಕಾಶ ನೀಡಲ್ಲ ಎಂದು ಭರವಸೆ ನೀಡಿದ್ದಾರೆ. ಅದು ತಕ್ಷಣ ಬಂದು ಇದು ಮಾಡಿದ್ದಾರೆ. ಈಗೆಲ್ಲ ಜನಗಳೆಲ್ಲ ಬಂದು ಈಗ ಸ್ಟಾಪ್ ಮಾಡಿಸಿದ್ದಾರೆ. ಈಗ ನಾನು ಕೂಡ ನಾನು ಅಶೋಕ್ ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಈ ಯಾವುದೇ ಕಾರಣಕ್ಕೆ ಈ ಪಾರ್ಕಲ್ಲಿ ಮತ್ತು ಈ ಹಾಸ್ಪಿಟಲ್ ಜಾಗದಲ್ಲಿ ಈ ಒಂದು ಪಾಯಿಂಟ್ ಮಾಡೋದು ಬೇಡ ಅಂತ ನಾನು ಹೇಳಿ ಇವಾಗ ಈಗಲೇ ಸ್ಟಾಪ್ ಮಾಡಿಸಿದ್ದೀವಿ. ಈಗ ಮುಂದೆ ಆ ಪಾಯಿಂಟ್ನ ಬೇರೆ ಕಡೆ ನಾವೆಲ್ಲಾದರೂ ಒಂದು ಜಾಗ ನೋಡಿ ಸ್ಥಳಾಂತರ ಮಾಡೋದಕ್ಕೆ ಇದು ಮಾಡ್ತೀವಿ. ಆದರೆ ಜನಪ್ರತಿನಿಧಿಗಳ ಆಶ್ವಾಸನೆ ನಂಬೋಕೆ ಜನರು ಸಿದ್ಧರಿಲ್ಲ. ಡಂಪಿಂಗ್ ಯಾರ್ಡ್ ಕಾಮಗಾರಿ ಮುಂದುವರೆಸಿದ್ದೇ ಆದಲ್ಲಿ ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.